ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ರೀಸೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಿದೀವಿ, ಸುಮಾರು ಈ ಟೆಕ್ ರಿಲೇಟೆಡ್ ಇರತಕ್ಕಂತಹ ಕಂಪನಿಗಳೇನಿದೆಯೋ IPOs ನ ಲಿಸ್ಟ್ ಮಾಡ್ತಾ ಇದೆ. ಅಂದ್ರೆ ಬೇಸಿಕಲಿ ಇಂಟರ್ನೆಟ್ ಬೇಸ್ಡ್ ಇರತಕ್ಕಂತಹ ಕಂಪನಿಗಳೇನಿದೆಯೋ ಬಹಳಾನೇ ಒಂದು ನ್ಯೂ ಏಜ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಈ ಕಂಪನಿಗಳು ಸುಮಾರು ಕಂಪನಿಗಳು IPO ಲಾಂಚ್ ಆಗ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ ಹುಟ್ಟುತ್ತೆ, ಒಂಥರ ಗ್ರೂಪ್ ಹೇಳುತ್ತೆ ಇದೊಂಥರ ಬಬಲ್ ತರ ಅಂತ ಹೇಳ್ಕೊಂಡು, ಅಂದ್ರೆ ಒಂದು ಗುಳ್ಳೆ ತರ ಬೆಳೀತಾ ಇದೆ, ಯಾವಾಗ ಒಡೆದೋಗುತ್ತೋ ಗೊತ್ತಿಲ್ಲ. ಬಿಕಾಸ್ ಈ ಕಂಪನಿಗಳೆಲ್ಲ ಈಗ ನೋಡಿ, ರೀಸೆಂಟ್ ಆಗಿ ಝೊಮ್ಯಾಟೊ ಇರಬಹುದು, ಆಮೇಲೆ ಪೇಟಿಎಂ ಕೂಡ ತನ್ನ IPO ಲಾಂಚ್ ಮಾಡಕ್ ಹೋಗ್ತಾ ಇದೆ, ಪಾಲಿಸಿ ಬಜಾರ್, ಈ ತರ ಟೆಕ್ ರಿಲೇಟೆಡ್ ಇರತಕ್ಕಂತಹ ಇಂಟರ್ನೆಟ್ ಬೇಸ್ಡ್ ಕಂಪನಿಗಳು ಸುಮಾರು IPOs ಬರ್ತಾ ಇದೆ. ಇದನ್ನ ಒಂದು ಟೀಮ್ ಹೇಳುತ್ತೆ ಇದೊಂಥರ ಗುಳ್ಳೆ ತರ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಸೊ ಏನಕ್ಕಪ್ಪ ಅಂತಂದ್ರೆ ಈ ಕಂಪನಿಗಳು ಲಾಸಸ್ ಅಲ್ಲಿ ರನ್ ಆಗ್ತಾ ಇದೆ. ಆ ಬೇಸಿಸ್ ಅಲ್ಲಿ ಒಂದು ಟೀಮ್ ಹೇಳ್ತಾ ಇದ್ರೆ, ಇನ್ನೊಂದು ಟೀಮ್ ಹೇಳುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ಏನಿದೆಯೋ ಈ ಕಂಪನೀಸ್ಗಳ ಮೇಲೆ ಅಥವಾ ಈ ಒಂದು ಸರ್ವಿಸಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಬಿಕಾಸ್ ಇಂಟರ್ನೆಟ್ ಅನ್ನೋದು ಬಹಳ ಕಾಮನ್ ಆಗಿರೋದ್ರಿಂದ ಇವತ್ತಿನ ಮಟ್ಟಿಗೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಇಂಟರ್ನೆಟ್ ಅನ್ನ. ಈ ಕಂಪನಿಗಳು ನೆಕ್ಸ್ಟ್ ಮಟ್ಟಿಗೆ ಬೆಳೆಯೋದು ಬಹಳ ಚಾನ್ಸ್ ಇದೆ ಅಂತ ಇನ್ನೊಂದು ಕಡೆಗೆ ಬೇರೆ ಗ್ರೂಪ್ಗಳು ಹೇಳುತ್ತೆ. ಬಟ್ ಏನಪ್ಪಾ ಅಂದ್ರೆ, ನೀವು ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಿದ್ರೆ ಇವತ್ತು ಅಂದ್ರೆ ನೀವು ಎರಡೂ ಗ್ರೂಪಲ್ಲೂ ಇರಬಾರ್ದಿಲ್ಲ. ಏನು ಅಂದ್ರೆ, ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಒಬ್ಬ ಕುತೂಹಲ, ಒಂದು ಆಸಕ್ತಿ ಅನ್ನೋದು ಇರಲೇಬೇಕು ಕಲೀಲಿಕ್ಕೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಡಿಸಿಷನ್ಸ್ಗಳನ್ನ, ಒಂದು ಆಯ್ಕೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಪ್ರಾಪರ್ ಆಗಿ ಒಂದು ಡಿಸಿಷನ್ ತಗೊಳ್ಬೇಕು, ಅಥವಾ ಒಂದು ಅನಲೈಸ್ ಮಾಡಿ ಅದಾದ್ಮೇಲೆ ಡಿಸಿಷನ್ ತಗೊಳ್ತಕ್ಕದ್ದು ಬಹಳನೇ ಸೂಕ್ತವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನಕ್ಕೆ ಈ ರೀತಿ ಹೊಸ ಹೊಸ ಬಿಸ್ನೆಸ್ಗಳು ವಿತ್ ರೆಸ್ಪೆಕ್ಟ್ ಟು ಟೆಕ್, ಅಂದ್ರೆ ಈ ಇಂಟರ್ನೆಟ್ ಬೇಸ್ಡ್ ಅಥವಾ ಟೆಕ್ ರಿಲೇಟೆಡ್ ಕಂಪನಿಗಳು ಏನಕ್ಕೆ ಜಾಸ್ತಿ IPOsಗಳು ಬರ್ತಾ ಇದೆ, ಹಾಗೆ ಓವರ್ ಆಲ್ ನ್ಯೂ ಏಜ್ ಬಿಸ್ನೆಸ್ ಅಂತ ಹೇಳ್ತಾರೆ ಇದನ್ನ ಬೇಸಿಕಲಿ. ಸೊ ಓಲ್ಡ್ ಮಾಡೆಲ್ಗೂ ಇದಕ್ಕೂ ಇರತಕ್ಕಂತಹ ಒಂದು ಡಿಫ್ರೆನ್ಸ್ಗಳೇನು, ಹಳೆ ಟ್ರೆಡಿಷನಲ್ ಬಿಸ್ನೆಸ್ಗೂ ಇದಕ್ಕೂ ಇರತಕ್ಕಂತಹ ಡಿಫ್ರೆನ್ಸಸ್ಗಳೇನು, ನೆಟ್ವರ್ಕ್ ಎಫೆಕ್ಟಿಂಗ್ ಅಂದ್ರೆ ಏನು, ಈ ಒಂದು ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ನೆಟ್ವರ್ಕ್ ಎಫೆಕ್ಟಿಂಗ್ ಅಂದ್ರೆ ಏನು, ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಸೊ ಇಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ, ಯಾಕೆ ಇಷ್ಟೊಂದು ಕಂಪನಿಗಳು ಸಡನ್ ಆಗಿ ಇಷ್ಟ ದಿನ ಇಲ್ಲದೆ ಇರತಕ್ಕಂಥದ್ದು ಸಡನ್ ಆಗಿ ಇಷ್ಟೊಂದು ಇಮಿಡಿಯೇಟ್ ಒನ್ ಆಫ್ಟರ್ ತರ IPOsಗಳನ್ನ ಲಾಂಚ್ ಮಾಡ್ತಾ ಇದೆ ಈ ಟೆಕ್ ಬೇಸ್ಡ್ ಅಥವಾ ಇಂಟರ್ನೆಟ್ ಬೇಸ್ಡ್ ಇರತಕ್ಕಂಥ ಕಂಪನಿಗಳು. ಮೊದಲನೆಯ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಇದಕ್ಕೆ ಅಡಾಪ್ಟಬಿಲಿಟಿ. ಇವತ್ತಿನ ಮಟ್ಟಿಗೆ ನೀವು ನೋಡ್ತಾ ಇರಬಹುದು, ಸ್ಮಾರ್ಟ್ ಫೋನ್ ಇರಬಹುದು, ಇಂಟರ್ನೆಟ್ ಇರಬಹುದು, ಎಲ್ಲರ ಮನೆಯಲ್ಲೂ ಕಾಮನ್ ಆಗಿದೆ. ಇವನ್ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಯೂಸ್ ಮಾಡ್ತಕ್ಕಂತಹ ಒಂದು ಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ, ಇಂಟರ್ನೆಟ್ ಅನ್ನೋದು ಕೂಡ ಒಂದು ಮೂಲಭೂತ ಸೌಕರ್ಯ ತರ ಆಗ್ಬಿಟ್ಟಿದೆ ಇವತ್ತು ನಮಗೆ. ಅದಿಲ್ಲ ಅಂದ್ರೆ ನಮಗೆ ಇರಕ್ಕಾಗಲ್ಲ, ಅಷ್ಟೊಂದು ಡಿಪೆಂಡಬಿಲಿಟಿ ಇವತ್ತು ಇಂಟರ್ನೆಟ್ ಮೇಲೆ ಬಂದಿರತಕ್ಕದ್ದಾಗಿರೋದ್ರಿಂದ ಈ ತರ ಬಿಸ್ನೆಸ್ಗಳೇನಿದೆಯೋ, ಆನ್ಲೈನ್ ರಿಲೇಟೆಡ್ ಬಿಸ್ನೆಸ್ಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಇವಾಗ ಫುಡ್ ಬೇಕೇನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಮುಂಚೆ ಆದ್ರೆ ಏನು ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ಬಹುದಾಗಿತ್ತು. ಬಟ್ ಇವತ್ತು ಆಪ್ಷನ್ ಇದೆ, ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಅಲ್ಲಿ ಆರ್ಡರ್ ಮಾಡಬಹುದು, ಮನೆಗೇನೆ ತಂದ್ಬಿಟ್ಟು ಕೊಟ್ಟೋಗ್ತಾರೆ. ಸೊ ಆಬ್ವಿಯಸ್ಲಿ ಅದಕ್ಕೆ ನಾವು ಝೊಮ್ಯಾಟೊ ಈ ತರದನ್ನೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನೀವು ಎಲ್ಲರೂ ಕಮ್ಯೂಟ್ ಒಂದರಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಅಂದ್ರೆ ಓಲಾ, ಊಬರ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪೇಮೆಂಟ್ ಗೇಟ್ವೇ. ಸೊ ಇವತ್ತು ನೋಡ್ತಾ ಇರ್ಬೋದು ನೀವು, ಗೂಗಲ್ ಪೇ, ಫೋನ್ ಪೇ, ಈ ತರ ಸುಮಾರು ರೀತಿಯ ಒಂದು ವ್ಯಾಲೆಟ್ಸ್ ಏನಿದೆಯೋ ಮುಂಚೆ ಕೇಳೇ ಇರಲಿಲ್ಲ ಜನಗಳು. ಬಟ್ ಇವತ್ತು ಇವನ್ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಕೂಡ ನಮಗೆ ಗೂಗಲ್ ಪೇ, ಫೋನ್ ಪೇ ಈ ತರದೆಲ್ಲ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಓವರ್ ಆಲ್ ಚೇಂಜಸ್ ಏನಿದೆಯೋ, ಹೊಸ ಮಾಡರ್ನ್ ಚೇಂಜಸ್ ಗಳಾಗ್ತಾ ಇರ್ತಕ್ಕಂಥದ್ದು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ, ಹಾಗೆ ಓವರ್ ಆಲ್ ಇಂಟರ್ನೆಟ್ ಎಲ್ಲರೂ ದಿನೇ ದಿನೇ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ರೀಸನ್. ಸೊ ಇದೇ ಮೇನ್ ರೀಸನ್. ಮೊದಲನೇದು ಏನಪ್ಪಾ ಅಂದ್ರೆ, ಈ ತರ ಕಂಪನಿಗಳೇನಿದೆಯೋ, ಆಲ್ರೆಡಿ ಒಂದು ಹೆಸರು ಮಾಡಿರ್ತಕ್ಕಂಥ ಕಂಪನಿಗಳು, ಟೆಕ್ ರಿಲೇಟೆಡ್ ಇರತಕ್ಕಂಥವು, ಸೊ ತಮ್ಮ ಕಂಪನಿಗಳನ್ನ ಲಿಸ್ಟ್ ಮಾಡಿ ಒಂದು ಒಳ್ಳೆ ಫಂಡ್ ಅನ್ನ ರೈಸ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು IPOsಗಳನ್ನ ಲಾಂಚ್ ಮಾಡ್ತಾ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ IPO ಅನ್ನೋ ಕಾನ್ಸೆಪ್ಟ್ ಏನಿದೆಯೋ, ಇನಿಷಿಯಲ್ ಪಬ್ಲಿಕ್ ಆಫರ್, ಇದು ಈ ಒಂದು ಡಿಮ್ಯಾಂಡ್ಗೆ ಸಪ್ಲೈಗೆ ಎರಡಕ್ಕೂ ಒಂದು ಕನೆಕ್ಷನ್ ಕೊಡ್ತಕ್ಕಂಥ ಒಂದು ಟೂಲ್ ಆಗಿರುತ್ತೆ. ಅಂದ್ರೆ ಈಗ ಸಪೋಸ್ ಡಿಮ್ಯಾಂಡ್ ಇದೆ ಒಂದು ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಅದಕ್ಕೆ ಸಪ್ಲೈ ಕೊಡ್ತಕ್ಕಂಥ ಕೆಲಸನ ಮಾಡುತ್ತೆ. ಹಾಗೆ ಓವರ್ ಆಲ್ ಒಂದು ಸಪ್ಲೈ ಇದೆ ಅಂದ್ರೆ, ಒಂದು ಆಲ್ರೆಡಿ ಪ್ರಾಡಕ್ಟ್ ಇದೆ ಅದನ್ನ ಜನಕ್ಕೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಕೂಡ ಈ IPO ಮೂಲಕ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಫಂಡ್ ರೈಸ್ ಆಗುತ್ತೆ ಅವ್ರಿಗೆ, ಆಬ್ವಿಯಸ್ಲಿ ಅವರಿಗೆ ಅಡಿಷನಲ್ ಫಂಡ್ ಸಿಗೋದ್ರಿಂದ ಬಿಸ್ನೆಸ್ಗೆ ಓವರ್ ಆಲ್ ಒಂದು ಆಸ್ ಅ ಬಿಸ್ನೆಸ್ ಅಂತ ನೋಡೋದಾದ್ರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಟೂಲ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಏನು ಅಂದ್ರೆ, ಈ ಕಂಪನಿಗಳೆಲ್ಲ ಈ ಒಂದು ರೀಸನ್ಗೆ ಅಡಾಪ್ಟಬಿಲಿಟಿ ಏನಿದೆಯೋ, ಈ ಜನಗಳು ಎಕ್ಸೆಪ್ಟ್ ಮಾಡ್ತಾ ಇರೋ ರೀತಿನ ನೋಡಿಕೊಂಡು ತಮ್ಮ ಕಂಪನಿಗಳನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಬೇಕು, ಒಳ್ಳೊಳ್ಳೆ ಸರ್ವಿಸ್ಗಳನ್ನ ಕೊಡಬೇಕು, ಇನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ IPOsಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ಎರಡನೇ ರೀಸನ್ ಏನಪ್ಪಾ ಅಂತ ಅಂದ್ರೆ, ಈ IPOsಗಳು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, SEBI ಅಂತ ಹೇಳ್ತಾರೆ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಏನಾದ್ರೆ ಇಂಡಿಯಾದಲ್ಲಿ ಇರತಕ್ಕಂಥ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಆಪರೇಷನ್ಸ್ ಗಳನ್ನ ಪೊಲೀಸರ ತರ ಕಾಯ್ತಾ ಇರ್ತಾರೆ, ಅವರು ರೆಗ್ಯುಲೇಟರ್ ಅಂತ ಹೇಳ್ತಾರೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, SEBI ಅಂತ ಹೇಳ್ತಾರೆ. ಹೆಂಗ್ RBI ಬ್ಯಾಂಕ್ಸ್ ಗಳಿದೆಯೋ ಅದೇ ರೀತಿ SEBI ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಸೊ ಇವರು 2019 ಆದ್ಮೇಲೆ ಒಂದು ಅಲ್ಟರ್ನೇಟಿವ್ ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ. ಅಂದ್ರೆ ಓವರ್ ಆಲ್ ಮುಂಚೆ ಇರತಕ್ಕಂತಹ ಒಂದು ಸ್ಟ್ರಿಕ್ಟ್ ರೂಲ್ಸ್ ಗಳೇನಿತ್ತು ಈ ಒಂದು ಬಿಸ್ನೆಸ್ ಅನ್ನ ಲಿಸ್ಟ್ ಮಾಡ್ಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದರಲ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಇನೋವೇಟರ್ಸ್ ಗ್ರೋ
ಗ್ರೋತ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ಅಲ್ಟರ್ನೇಟಿವ್ ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ. ಇವತ್ತು ಈ ತರ ಒಂದು ಹೊಸ ಬಿಸ್ನೆಸ್ ಗಳಿಗೆ ಟೆಕ್ ರಿಲೇಟೆಡ್ ವರ್ಕ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಮೂಲಕ ಅವರ ಕಂಪನಿಗಳನ್ನ ಲಿಸ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೆಬಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಸುಮಾರು ರೀತಿಯ ಒಂದು ಈಸ್ಗಳು, ಸುಮಾರು ರೀತಿಯ ಒಂದು ಅವಕಾಶಗಳು ಏನಿದೆಯೋ ಈ ತರ ಕಂಪನಿಗಳಿಗೆ ಸಿಗ್ತಾ ಇದೆ ಅವರ ಕಂಪನಿಗಳನ್ನ ಲಿಸ್ಟ್ ಮಾಡ್ಲಿಕ್ಕೆ. ಇವತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಎಫೆಕ್ಟಿವ್ ಆಗಿ ಈ ಕಂಪನಿಗಳು ತಮ್ಮ ಕಂಪನಿಗಳನ್ನ ಅಗ್ರೆಸಿವ್ ಆಗಿ IPOಸ್ಗೆ ಲಿಸ್ಟ್ ಮಾಡಿರ್ತಕ್ಕಂಥದ್ದಾಗಿದೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತಕ್ಕಂಥದ್ದು, ಈಗ ಈ ಟ್ರೆಡಿಷನಲ್ ಬಿಸ್ನೆಸ್ಗೂ ಹಾಗೆ ಓವರ್ ಆಲ್ ಈ ಒಂದು ನ್ಯೂ ಏಜ್ ಬಿಸ್ನೆಸ್, ಟೆಕ್ ಬಿಸ್ನೆಸ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳೇನು? ಸೊ ಈಗ ಟ್ರೆಡಿಷನಲ್ ಬಿಸ್ನೆಸ್ ಅಂತ ನೋಡೋದಾದ್ರೆ ಏನ್ ಮಾಡುತ್ತೆ, ಆಬ್ವಿಯಸ್ಲಿ ಫಸ್ಟ್ ಅವ್ರ ಹತ್ರ ಇರ್ತಕ್ಕಂಥ ಕ್ಯಾಪಿಟಲ್ ಇರ್ಬೋದು ಅಥವಾ ಒಂದು ಸಾಲವನ್ನ ತಗೊಂಡು ಓವರ್ ಆಲ್ ಈಗ ಪ್ಲಾಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಆಫೀಸ್ಗಳನ್ನ ಓಪನ್ ಮಾಡ್ಲಿಕ್ಕೆ ಹೂಡಿಕೆಯನ್ನು ಮಾಡೋದಾಗಿರ್ಬೋದು, ಹಾಗೆ ಮೆಂಬರ್ಸ್ ಗಳನ್ನ ಹೈರ್ ಮಾಡೋದಾಗಿರ್ಬೋದು, ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನಗಳಿಗೆ ಕೊಟ್ಟು ಲಾಭ ತೆಗಿತಕ್ಕಂಥದ್ದಾಗಿರ್ಬೋದು, ಹಾಗೆ ಆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅವ್ರು ಯಾವ ಒಂದು ಮಾರ್ಕೆಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರ್ತಾರೋ ಅದರಲ್ಲಿ ಒಂದು ಸ್ಥಾನವನ್ನ ಪಡ್ಕೊಳ್ತಕ್ಕಂಥ ಕೆಲಸನ ಮಾಡ್ತೇವೆ. ಓವರ್ ದ ಇಯರ್ಸ್ ಜಾಸ್ತಿ ಟೈಮ್ ಹೋದಂಗೆ ಯಾವುದೇ ಒಂದು ಕಂಪನಿ ಟ್ರೆಡಿಷನಲಿ ಅವರ ಒಂದು ಸ್ಥಾನವನ್ನ ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ, ಹಾಗೆ ಪ್ಯಾರಲಿ ಲಾಭವನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಬಟ್ ಇದೇ ಈ ತರ ನ್ಯೂ ಸ್ಟಾರ್ಟ್ಅಪ್ಸ್ ಗಳಿರ್ಬೋದು ಅಥವಾ ಒಂದು ಫಿನ್ಟೆಕ್ ರಿಲೇಟೆಡ್ ಅಥವಾ ಓವರ್ ಆಲ್ ಒಂದು ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಕಂಪನಿಗಳು ನೋಡೋದಾದ್ರೆ ನಾವು ಈ ತರ ಕಂಪನಿಗಳ ಫೌಂಡರ್ಸ್ ಗಳು ಅಥವಾ ಇದನ್ನ ಯಾರು ಕಂಡಿಡಿದಿರ್ತಾರೋ ಅಥವಾ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಕಂಪನಿಗಳು, ಅವರು ಒಂದು ಇವತ್ತಿನ ಮಾರ್ಕೆಟ್ ಕಂಡೀಷನ್ ಗೆ ಪೊಟೆನ್ಶಿಯಲ್ ಇರತಕ್ಕಂತಹ ಅಥವಾ ಒಂದು ಐಡಿಯಾ ಏನಿದೆಯೋ ಅದ್ರ ಮೇಲೆ ಸುಮಾರು ರೀತಿಯ ಒಂದು ಬಿಸ್ನೆಸ್ ಸ್ಟ್ರಾಟಜೀಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ಓವರ್ ಆಲ್ ಸ್ಟಾರ್ಟ್ಅಪ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ತಾರೆ ಕಂಪನಿಯನ್ನ. ಹಾಗೆ ಈ ಏಂಜಲ್ ಇನ್ವೆಸ್ಟರ್ಸ್ ಅಂತ ಬರ್ತಾರೆ. ಬೇಸಿಕಲಿ ಇವರು ಏನಪ್ಪಾ ಅಂದ್ರೆ ಈ ತರ ಪೊಟೆನ್ಶಿಯಲ್ ಇರತಕ್ಕಂಥ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ ಅದರಿಂದ ಲಾಭವನ್ನ ಪಡಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇವರು ಆ ತರ ಇನ್ವೆಸ್ಟರ್ಸ್ ಗಳಿಗೆ ಅಪ್ರೋಚ್ ಮಾಡ್ಬಿಟ್ಟು ಫಂಡ್ ರೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನೆಕ್ಸ್ಟ್ ಈ ತರ ಒಂದು ಇನ್ವೆಸ್ಟ್ಮೆಂಟ್ ಬಂದ ಮೇಲೆ ಇವರಿಗೆ ಆಬ್ವಿಯಸ್ಲಿ ಇವರು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಟೀಮ್ ಮೆಂಬರ್ ಹೈರ್ ಮಾಡೋದಾಗಿರ್ಬೋದು, ಆಫೀಸ್ ಗಳನ್ನ ಓಪನ್ ಮಾಡೋದಾಗಿರ್ಬೋದು. ಸೊ ಮೇನ್ ಅವ್ರ ಟೆಕ್ನಾಲಜಿ ಏನಿತ್ತು ಅದನ್ನ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಟೈಮಲ್ಲಿ ಡಿಮ್ಯಾಂಡ್ ಏನಿದೆಯೋ ಅವರ ಪ್ರಾಡಕ್ಟ್ಸ್ ಗಳಿಗೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಮೇನ್ ಏನಪ್ಪಾ ಅಂದ್ರೆ ಕೊನೆಯದಾಗಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗಳು ತಮ್ಮ ಬ್ರಾಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಇವತ್ತಿನ ಮಟ್ಟಿಗೆ ನಾವು ಏನೇ ಒಂದು ಪರ್ಚೇಸ್ ಮಾಡ್ತೀವಿ, ಯಾವುದೇ ಒಂದು ವಿಷಯವನ್ನ ನಾವು ನೋಡ್ತೀವಿ ಅಂತಂದ್ರೆ ಅದು ಆ ಬ್ರಾಂಡ್ ಮೂಲಕನೇ ಆಗಿರುತ್ತೆ. ಆ ಒಂದು ಬ್ರಾಂಡ್ ಇದೆ, ಆ ಕಂಪನಿಗೆ ಆ ಬ್ರಾಂಡ್ ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಂದ್ರೆ ನಾವು ಕೂಡ ಈಸಿಯಾಗಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಗಳನ್ನ ಸರ್ವಿಸ್ ಗಳನ್ನ ತಗೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಸ್ ಅ ಕಾಮನ್ ಮ್ಯಾನ್ ಹೇಳೋದಾದ್ರೆ. ಸೊ ಹಾಗಾಗಿ ಏನಂದ್ರೆ ಈ ಕಂಪನಿಗಳು ಜಾಸ್ತಿ ಬ್ರಾಂಡ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಹಾಗೆ ಕೊನೆಯದಾಗಿ ಏನಪ್ಪಾ ಅಂದ್ರೆ ಈ ಕಂಪನಿಗಳು ಒಂದು ಸರ್ಟನ್ ಲೆವೆಲ್ ಆದ್ಮೇಲೆ ಈಗ ಒಂದು ಬ್ರಾಂಡ್ ಎಸ್ಟಾಬ್ಲಿಷ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಬೆಳವಣಿಗೆ ಏನಿರುತ್ತೆ ಈ ತರದ ಕಂಪನಿಗಳದ್ದು ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಆ ಒಂದು ಫಾಸ್ಟ್ ಆಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಮಾರು ಕೆಲಸಗಳನ್ನ ಈ ಕಂಪನಿಗಳು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಈಗ ಟ್ರೆಡಿಷನಲ್ ಬಿಸ್ನೆಸ್, ನಾರ್ಮಲ್ ಬಿಸ್ನೆಸ್ ಗಳು ಏನ್ ಮಾಡುತ್ತೆ, ಇನಿಷಿಯಲಿ ಪ್ರಾಫಿಟ್ ರಿಲೇಟೆಡ್ ಫೋಕಸ್ ಮಾಡುತ್ತೆ. ಹಾಗೆ ಲೋನ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅವ್ರ ಹತ್ರ ಏನಾದ್ರು ಸಾಲಗಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದಾದ್ಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡುತ್ತೆ. ಅಂದ್ರೆ ಓವರ್ ಆಲ್ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾ ಇದ್ರೆ ಆ ಮಾರ್ಕೆಟ್ ಅಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ ಪಡೆಯಲಿಕ್ಕೆ ವರ್ಕ್ ಮಾಡುತ್ತೆ. ಬಟ್ ಅದೇ ಈ ನ್ಯೂ ಏಜ್ ಬಿಸ್ನೆಸ್ ಗಳು, ಈ ಹೊಸದಾಗಿ ಬರ್ತಕ್ಕಂಥ ಬಿಸ್ನೆಸ್ ಗಳು ಏನು ಅಂದ್ರೆ ಫಸ್ಟ್ ಮಾಡೋದೇ ಅವರು ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ತಮ್ಮ ಸ್ಥಾನವನ್ನ ಪಡ್ಕೊಂಡ್ಬಿಡ್ತಾರೆ ಇನ್ ಟರ್ಮ್ಸ್ ಆಫ್ ದ ಬ್ರಾಂಡ್ ವ್ಯಾಲ್ಯೂ ಅದೆಲ್ಲ ಹೇಳ್ಕೊಂಡು. ಸೊ ಈ ತರ ಇಮಿಡಿಯೇಟ್ ಇನ್ವೆಸ್ಟ್ಮೆಂಟ್ ಅದೆಲ್ಲ ಮಾಡ್ಕೊಂಡು ಹಾಗೆ ಒಂದು ಫಾಸ್ಟ್ ಗ್ರೋತ್ಗೆ ಪ್ರಯತ್ನ ಪಡ್ತಾ ಇರ್ತವೆ ಈ ತರ ಕಂಪನಿಗಳು. ಇದೆಲ್ಲ ಆದ್ಮೇಲೆ ಓವರ್ ಆಲ್ ಅವ್ರ ನಂಬಿಕೆ ಏನಂದ್ರೆ ಈ ತರ ಫಾಸ್ಟ್ ಆಗಿ ಗ್ರೋತ್ ಆಗಿದೆ, ಒಂದು ಮಾರ್ಕೆಟ್ ಶೇರ್ ನ ಅಕ್ವೈರ್ ಮಾಡಿದೀವಿ ಅಂತ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಫಿಟಬಿಲಿಟಿ ಅಂತ. ಸೊ ಓವರ್ ಆಲ್ ಈ ಪ್ರಾಫಿಟಬಿಲಿಟಿ ಅಥವಾ ಪ್ರಾಫಿಟ್ ಅನ್ನೋ ಸೀನಿಯರ್ ನ ಲಾಸ್ಟ್ ಅಲ್ಲಿ ಇಟ್ಟಿರ್ತಾರೆ ಈ ತರ ನ್ಯೂ ಏಜ್ ಬಿಸ್ನೆಸ್ ಗಳು. ಸೊ ಇದು ಈ ಒಂದು ಬಿಸ್ನೆಸ್ ಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸಗಳಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯ ನೆಟ್ವರ್ಕಿಂಗ್ ಎಫೆಕ್ಟ್. ಈ ತರ ಬಿಸ್ನೆಸ್ ಗಳೇನಿದೆಯೋ ನ್ಯೂ ಏಜ್ ಬಿಸ್ನೆಸ್ ಅಲ್ಲಿ ಮೇನ್ ಆಗಿ ಅವ್ರು ನೋಡ್ತಕ್ಕಂಥದ್ದು ನೆಟ್ವರ್ಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಹಾಗೆ ಒಂದು ಬಿಗ್ ಡೇಟಾ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಈಗ ಜಾಸ್ತಿ ಜನ, ಇದು ಹೆಂಗಪ್ಪ ಅಂದ್ರೆ ನೆಟ್ವರ್ಕಿಂಗ್ ಎಫೆಕ್ಟ್ ಅಂದ್ರೆ ಈಗ ಜಾಸ್ತಿ ಜನ ಯೂಸ್ ಮಾಡಿದಷ್ಟು ಪ್ರಾಡಕ್ಟ್ಸ್ ಗಳನ್ನ ಇವತ್ತು 2 ಜನ ಯೂಸ್ ಮಾಡ್ತಾ ಇರ್ಬೋದು, ಬಟ್ ನಾಳೆ ಆ 2 ಜನ ಮತ್ತೆ ಇನ್ನು 2-3 ಜನಕ್ಕೆ ಹೇಳಿದಾಗ ಯಾಕಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಸೊ ಆಬ್ವಿಯಸ್ಲಿ ಅವ್ರು ರೆಫರ್ ಮಾಡೇ ಮಾಡ್ತಾರೆ. ಅವಾಗ ಏನಾಗಿತ್ತು 5 ಜನ 10 ಜನ 10ರಿಂದ 20 20ರಿಂದ 40 ಈ ತರ ಕಂಪೌಂಡೆಡ್ ಆಗಿ ಬೆಳ್ಕೊಂಡು ಹೋಗುತ್ತೆ. ನೆಟ್ವರ್ಕಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಫೇಸ್ಬುಕ್. ಸೊ ಇವತ್ತು ನಾವೆಲ್ಲರೂ ಯೂಸ್ ಮಾಡ್ತಾ ಇದೀವಿ ಫೇಸ್ಬುಕ್ ಅನ್ನ. ಇದು ಒಂದು ಕಾಲೇಜಿಂದ ಸ್ಟಾರ್ಟ್ ಆಗಂತದ್ದಾಗಿರುತ್ತೆ. ಬಟ್ ಅದಾದ್ಮೇಲೆ ನೋಡಿ ಯೂಸರ್ಸ್ ಯೂಸ್ ಮಾಡ್ತಾ ಒಬ್ಬರಿಂದ ಇನ್ನೊಬ್ಬರಿಗೆ ರೆಫರ್ ಆಗ್ತಾ ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಫೇಸ್ಬುಕ್ ಅಂತ ನಮಗೆ ಈಸಿಯಾಗಿ ನಾವು ಇವತ್ತು ನೋಡ್ಬೋದಾಗಿರುತ್ತೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ನೆಟ್ವರ್ಕಿಂಗ್ ಎಫೆಕ್ಟ್ಗೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈ ಹೊಸದಾಗಿ ಬರ್ತಕ್ಕಂಥ ಈ ತರ IT ಕಂಪನಿಗಳಿಂದ ಈಗ ಝೊಮ್ಯಾಟೊ ಇರ್ಬೋದು, ಪಾಲಿಸಿ ಬಜಾರ್, ಈ ತರ ಯಾವುದೇ ಒಂದು ಕಂಪನಿಗಳಿದ್ರು ಕೂಡ ಜಾಸ್ತಿ ಯೂಸರ್ಸ್ ನ ಅಕ್ವೈರ್ ಮಾಡ್ಲಿಕ್ಕೆ ಅಂದ್ರೆ ಯೂಸರ್ಸ್ ಗಳನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಿಕಾಸ್ ಅವ್ರ ನಂಬಿಕೆ ಏನಪ್ಪಾ ಅಂತ ಅಂದ್ರೆ ಇದು ಇವತ್ತು ನೋಡಿ 10 ಜನ 100 ಜನ ಯೂಸ್ ಮಾಡ್ತಾ ಇರ್ಬೋದು, ಬಟ್ ಹೋಗ್ತಾ ನಾವು ಕರೆಕ್ಟ್ ಆಗಿ 100 ಜನಕ್ಕೆ ಅಥವಾ 1000 ಜನಕ್ಕೆ ನಾವು ಪ್ರಾಪರ್ ಆಗಿ ಸರ್ವಿಸ್ ಕೊಟ್ಟಿದ್ದೆ ಆದ್ರೆ ಈ ಒಂದು ಬ್ರ್ಯಾಂಡ್ ಏನಿದೆಯೋ ನೆಟ್ವರ್ಕಿಂಗ್ ಎಫೆಕ್ಟ್ ತಗೊಳುತ್ತೆ. ಜಾಸ್ತಿ ಜನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸರ್ವಿಸಸ್ ಗಳನ್ನ. ಸೊ ಜಾಸ್ತಿ ಜನ ಯೂಸ್ ಮಾಡಿದಷ್ಟೇನು ಆಬ್ವಿಯಸ್ಲಿ ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆಗುತ್ತೆ, ರೆವಿನ್ಯೂ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ರೆವಿನ್ಯೂ ಜೋಡಿನೇ ಹಾಗೆ ಪ್ರಾಫಿಟಬಿಲಿಟಿನೂ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ.
ಅದೇನಪ್ಪ ಅಂದ್ರೆ ನೀವು ಟ್ರೆಡಿಷನಲ್ ಬಿಸ್ನೆಸ್ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಸಿಮೆಂಟ್ ಕಂಪನಿ ಎಕ್ಸಾಂಪಲ್ ಅಂತ ತಗೊಳ್ಳೋದಾದ್ರೆ ನಾವು 20 ಬ್ಯಾಗ್ಗಳನ್ನ ಅವ್ರು ಎಕ್ಸ್ಟ್ರಾ ಸೆಲ್ ಮಾಡಿದಾರೆ ಅಂತ ಅನ್ಕೊಳ್ಳೋಣ ಈ ವರ್ಷ ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಇಲ್ಲೇನಪ್ಪ ಅಂದ್ರೆ ಇವ್ರದ್ದು ಲಾಂಗ್ ರನ್ ನೋಡ್ಬೇಕಪ್ಪ ಅಂತಂದ್ರೆ ನೀವು ತೀರಾ ಒಂದು ಮೇಜರ್ ಚೇಂಜಸ್ ಗಳಂತ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಅದೇ ನ್ಯೂ ಏಜ್ ಬಿಸ್ನೆಸ್ ಅಲ್ಲಿ ಇದು ಯೂಸರ್ಸ್ ಬೇಸ್ಡ್ ಒಂದು ಯೂಸರ್ಸ್ ಗೆ ಅಂತಾನೆ ಕೊಡ್ತಕ್ಕಂಥದ್ದಾಗಿರೋದ್ರಿಂದ ಒಬ್ಬರಿಂದ 100 ಜನಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ, 100ರಿಂದ 1000 ಜನಕ್ಕೆ ಹೋಗುವಂತಹ ಚಾನ್ಸಸ್ ಗಳಿರುತ್ತೆ. ಹಾಗೆ ಯೂಸರ್ಸ್ ಗಳು ಜಾಸ್ತಿ ಬಂದಷ್ಟು ಇವರಿಗೆ ಒಂದು ಒಳ್ಳೆಯ ನೆಟ್ವರ್ಕಿಂಗ್ ಎಫೆಕ್ಟ್ ಸಿಗುತ್ತೆ, ಅದರಿಂದ ಒಂದು ಒಳ್ಳೆಯ ರೆವೆನ್ಯೂ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈ ತರ ಕಂಪನಿಗಳಿಗೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ ಬಿಗ್ ಡೇಟಾ. ಸೊ ಇವತ್ತು ನಾವು ಯಾವುದೋ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಆಗ್ತಾ ಇದೀವಿ, ಯಾವುದೇ ಒಂದು ಮೊಬೈಲ್ ಆಪ್ ಅಲ್ಲಿ ನಮ್ಮನ್ನ ಡೀಟೇಲ್ಸ್ ಕೊಡ್ತಿದೀವಿ ಅಂತಂದ್ರೆ ಅದು ಆಬ್ವಿಯಸ್ಲಿ ಅವ್ರ ಹತ್ರ ಸ್ಟೋರ್ ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ಈ ಡೇಟಾನ ಇಟ್ಕೊಂಡು ಯಾವ ರೀತಿ ಕಂಪನಿಗಳು ವರ್ಕ್ ಮಾಡುತ್ತೆ ಅಂತ. ಬಿಕಾಸ್ ಯಾವಾಗ ಅವರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ಸ್ಗಳು ದೊರೆಯುತ್ತೋ ಆ ಇನ್ಫಾರ್ಮೇಶನ್ಸ್ ಇಟ್ಕೊಂಡು ಅವ್ರ ಬಿಸ್ನೆಸ್ಗಳನ್ನ ಸ್ಟ್ರಾಟಜಿಟಿಕ್ ಆಗಿ ಜನಗಳಿಗೆ ತಲುಪಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಝೊಮ್ಯಾಟೊ ಕಂಪನಿ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಇವತ್ತಿನ ಮಟ್ಟಿಗೆ ಝೊಮ್ಯಾಟೊ ಆಲ್ಮೋಸ್ಟ್ 70 ಲಕ್ಷ ಜನಕ್ಕಿಂತ ಜಾಸ್ತಿ ಒಂದು ಯೂಸರ್ಸ್ ಗಳನ್ನ ಹೊಂದಿದೆ, ಮೋರ್ ದ್ಯಾನ್ 500+ ಸಿಟೀಸ್ ಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಮೇನ್ ಅಡ್ವಾಂಟೇಜ್ ಒಂದು ಆಪರ್ಚುನಿಟಿ ಏನಿದೆ ಅಂತಂದ್ರೆ ಈ ಕಂಪನಿಗೆ, ಈಗ ನೋಡಿ ಜಾಸ್ತಿ ಜನ ಇದ್ದಾರೆ ಅಂತ ನಾನು ಹೇಳಿದೆ, 70 ಲಕ್ಷ ಜನ ಅಂದ್ರೆ ಕಡಿಮೆ ಜನ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಈಸಿಯಾಗಿ ಅನಲೈಸ್ ಮಾಡೋದು. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬಿರಿಯಾನಿ ಸೆಲ್ ಆಗ್ತಿಲ್ಲಪ್ಪ, ಸೊ ಆಬ್ವಿಯಸ್ಲಿ ಅವ್ರು ಏನ್ ಮಾಡ್ಬೋದು, ಬಿರಿಯಾನಿನ ಪ್ರಮೋಟ್ ಮಾಡ್ದೇನೆ ಬೇರೆ ಅಲ್ಲಿ ಪರ್ಟಿಕ್ಯುಲರ್ ಏರಿಯಾ ರಿಲೇಟೆಡ್ ಯಾವ ಒಂದು ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಅದನ್ನ ಅಷ್ಟನ್ನೇ ಫೋಕಸ್ ಮಾಡ್ಕೊಂಡು ಪ್ರಮೋಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಕಾನ್ಸಂಟ್ರೇಟೆಡ್ ಆಗಿ ಅವರು ಟಾರ್ಗೆಟ್ ಮಾಡಿದಾಗ, ಟಾರ್ಗೆಟೆಡ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಈ ತರ ಮಾಡಿದಾಗ ಅವರು ಬೆಳವಣಿಗೆ ಏನಿದೆಯೋ ಅಥವಾ ರೆವಿನ್ಯೂ ಏನಿದೆಯೋ ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಬೇಸ್ಡ್ ಆನ್ ದ ಇಂಟ್ರೆಸ್ಟ್ ಅಥವಾ ಒಂದು ಯೂಸರ್ಸ್ ಇಂಟ್ರೆಸ್ಟ್ ಏನಿರುತ್ತೋ ಅದರ ಬೇಸಿಸ್ ಅಲ್ಲಿ ಅವರು ಸರ್ವಿಸ್ ಕೊಡ್ತಾ ಇರ್ತಾರೆ. ಇದೇ ನೀವು ರೆಗ್ಯುಲರ್ ಬಿಸ್ನೆಸ್ ಅಥವಾ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಂತ ನೋಡೋದಾದ್ರೆ ಈ ತರ ಡೇಟಾ ಸಿಗೋದು ಬಹಳ ಕಷ್ಟವಾಗಿರುತ್ತೆ. ಬಿಕಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಸರ್ಟನ್ ಲಿಮಿಟೇಷನ್ಸ್ ಅಂತ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಯೂಸರ್ಸ್ಗಳು ಜಾಸ್ತಿ ಜನ ಬಂದು ಎನ್ರೋಲ್ ಆಗೋದು ಅಥವಾ ಜಾಸ್ತಿ ಜನ ತಗೊಳ್ಳೋದು ಆ ತರ ಇರಲ್ಲ. ಸೊ ಇದೇನಂದ್ರೆ ಅಂಗಡಿಯಿಂದ ಅಂಗಡಿಗೆ ಹೋಗ್ತಾ ಇರ್ತಾರೆ ಜನಗಳು. ಸೊ ಒಂದು ಕಂಪನಿ ಅಂತ ನೋಡೋದಾದ್ರೆ ಇವಾಗ ಲಿಮಿಟೆಡ್ ಸಪ್ಲೈಯರ್ಸ್ಗಳು, ಲಿಮಿಟೆಡ್ ಇಂಪೋರ್ಟರ್ಸ್ಗಳು, ಎಕ್ಸ್ಪೋರ್ಟರ್ಸ್ಗಳು, ಈ ತರ ಲಿಮಿಟೆಡ್ ಒಂದು ಎಕ್ಸೆಸ್ ಈ ತರ ಕಂಪನಿಗಳು ಇರೋದ್ರಿಂದ ಈ ಓವರ್ ಆಲ್ ಒಂದು ಬಿಗ್ ಡೇಟಾ ನೆಟ್ವರ್ಕಿಂಗ್ ಎಫೆಕ್ಟ್ ಏನಿದೆಯೋ ಈ ಒಂದು ನ್ಯೂ ಏಜ್ ಬಿಸ್ನೆಸ್ಗೆ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಇಲ್ಲಿ. ಸೊ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ರಿಲೇಟೆಡ್ ಆಪ್ಷನಾಲಿಟಿ ಅಂತ ಹೇಳ್ಕೊಂಡು ಒಂದು ಕಾನ್ಸೆಪ್ಟ್ ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ರಿಲೇಟೆಡ್. ಅದೇನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಆಪ್ಷನಾಲಿಟಿ ಅನ್ನೋದು ಒಂದು ಪವರ್ಫುಲ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ ಈ ತರ ಹೈಟೆಕ್ ಕಂಪನಿಗಳಿಗೆ. ಇದೇನಪ್ಪಾ ಅಂದ್ರೆ ಒಂದು ರೈಟ್ ಕೊಡುತ್ತೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಓನರ್ಸ್ ಗಳಿಗೆ ಒಂದು ರೈಟ್ ಅಂತ ಇರುತ್ತೆ. ಸೊ ಇದು ಅಬ್ಲಿಗೇಷನ್ಸ್, ಯಾವುದೇ ರೀತಿಯ ಅಬ್ಲಿಗೇಷನ್ಸ್ ಗಳಿರಲ್ಲ ಅವ್ರು ಹೊಸ ರೀತಿಯ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದೊಂಥರ ಪವರ್ಫುಲ್ ಮಾಡೆಲ್ ಆಗುತ್ತೆ ಒಂದು ಬಿಸ್ನೆಸ್ ಮಾಡೆಲ್ ಅವ್ರಿಗೆ. ಅಂದ್ರೆ ಈಗ ಕಳ್ಕೊಳ್ಳೋದು ಒಂದು ಲಿಮಿಟೇಷನ್ ಅಂತ ಇರುತ್ತೆ, ಇಷ್ಟರ ಮೇಲೆ ಅವ್ರಿಗೆ ದುಡ್ಡು ಹೋಗಲ್ಲ ಅಂತ ಒಂದು ಕಾನ್ಸೆಪ್ಟ್ ಮುಂಚೆನೆ ಗೊತ್ತಿರುತ್ತೆ. ಬಟ್ ಪೊಟೆನ್ಶಿಯಲ್ ಆಫ್ ಅರ್ನಿಂಗ್, ಸೊ ಓವರ್ ಆಲ್ ಅರ್ನಿಂಗ್ ಅಂತ ನೋಡೋದಾದ್ರೆ ಹ್ಯೂಜ್ ಪೊಟೆನ್ಶಿಯಲ್ ಅಂತ ಇದ್ದೇ ಇರುತ್ತೆ ಈ ತರ ಬಿಸ್ನೆಸ್ ಗಳಿಗೆ ಅರ್ನಿಂಗ್ ಅಂತ ಬಂದಾಗ. ಸೊ ಇದೇನಪ್ಪಾ ಅಂತ ಅಂದ್ರೆ ಡೌನ್ ಸೈಡ್ ರಿಸ್ಕ್ ಏನಿರುತ್ತೆ ಇವರಿಗೆ ಲಿಮಿಟೆಡ್ ಆಗಿರುತ್ತೆ, ಬಟ್ ಅಪ್ ಸೈಡ್ ಪೊಟೆನ್ಶಿಯಲ್ ಏನಿರುತ್ತೋ ರಿವಾರ್ಡ್ ಪೊಟೆನ್ಶಿಯಲ್ ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಆಪ್ಷನಾಲಿಟಿ ಬಿಸ್ನೆಸ್ ಮಾಡೆಲ್ ಏನಿದೆಯೋ ಇದು ಎಲ್ಲ ಬಿಸ್ನೆಸ್ ಗಳನ್ನು ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಎಸ್ಪೆಷಲಿ ಈ ತರ ಹೈಟೆಕ್ ರಿಲೇಟೆಡ್ ಕಂಪನಿಗಳು ಏನಿದೆಯೋ ಇದು ಈ ಒಂದು ಬಿಸ್ನೆಸ್ ಮಾಡೆಲ್ ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಅಫ್ಕೋರ್ಸ್ ಗ್ರಾಹಕರು ಅಥವಾ ಕಸ್ಟಮರ್ಸ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಇದೆಲ್ಲ ಕಿಂಗೆ. ಸೊ ಅಂದ್ರೆ ಒಂದು ರಾಜಂತರ ಇರುತ್ತೆ. ಬಟ್ ಓವರ್ ಆಲ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋರು ಯಾರು ಇರ್ತಾರೋ, ಇದನ್ನ ನಾರ್ಮಲ್ ಜನಗಳಿಗೆ ತಲುಪಿಸೋರು ಯಾರು ಇರ್ತಾರೋ, ಈಗ ಎಕ್ಸಾಂಪಲ್ ನೋಡಿ ಹೋಟೆಲ್ಸ್ಗಳಿತ್ತು, ಹೋಟೆಲ್ಸ್ಗಳ ಮಿಡ್ ಅಲ್ಲಿ ಝೊಮ್ಯಾಟೊ ಬಂತು. ಝೊಮ್ಯಾಟೊ ಏನ್ ಮಾಡ್ತು, ಯೂಸರ್ಸ್ ಗಳಿಗೆ ಹಾಗೆ ಓವರ್ ಆಲ್ ಹೋಟೆಲ್ಸ್ ಗಳಿಗೆ ಒಂದು ಕನೆಕ್ಷನ್ ನ ತಂದ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲೇನಪ್ಪಾ ಅಂದ್ರೆ ಇದಕ್ಕೆ ಹೇಳೋದು ಈ ಡಿಸ್ಟ್ರಿಬ್ಯೂಷನ್ ಇಸ್ ದ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ದೇವ್ರ ತರ ಕೆಲಸ ಮಾಡುತ್ತೆ ಡಿಸ್ಟ್ರಿಬ್ಯೂಷನ್ ಅನ್ನೋದು. ಇದು ಈ ಕಂಪನಿಗಳ ಹೈಟೆಕ್ ಕಂಪನಿಗಳ ಒಂದು ಮೇಜರ್ ಅಡ್ವಾಂಟೇಜ್ ಆಗಿರುತ್ತೆ ಈ ತರ ಆಪ್ಷನಾಲಿಟಿ ಮಾಡೆಲ್ ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಅಮೆಜಾನ್. ಸೊ ಅಮೆಜಾನ್ ಇನಿಷಿಯಲಿ ಏನು ಅಂದ್ರೆ ಬುಕ್ಕಿಂಗ್ ಬಿಸ್ನೆಸ್ ಮಾತ್ರ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಬಿಸ್ನೆಸ್ ಆಗಿತ್ತು. ಬಟ್ ಇವತ್ತಿನ ಮಟ್ಟಿಗೆ ನೀವು ನೋಡಬಹುದು ಯಾವುದಿಲ್ಲ ಬಿಸ್ನೆಸ್, ಅಮೆಜಾನ್ ಎಲ್ಲಾ ಬಿಸ್ನೆಸ್ ಅನ್ನು ತನ್ನ ಒಂದು ಕೈನ ಹೊಂದಿದೆ ಇವತ್ತಿನ ಮಟ್ಟಿಗೆ. ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಗಳನ್ನ ಕವರ್ ಮಾಡಿದೆ. ಇದು ಈ ತರ ಕಂಪನಿಗಳಿಗೆ ಇರತಕ್ಕಂತಹ ಈ ತರ ಆಪ್ಷನಾಲಿಟಿ ಒಂದು ಮಾಡೆಲ್ ಏನಿದೆ ಬಿಸ್ನೆಸ್ ಮಾಡೆಲ್ ಇರತಕ್ಕಂತಹ ಒಂದು ಪವರ್ ಆಗಿದೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಈ ಕಂಪನಿಗಳು ನಾನು ಏನ್ ಹೇಳಿದ್ನು, ಇಂಟರ್ನೆಟ್ ಕಂಪನೀಸ್ಗಳು, ಈ ಯಾವುದೇ ಕಂಪನಿಗಳು ವ್ಯಾಲ್ಯೂಯೇಷನ್ ಇದೆ ಇವತ್ತಿನ ಮಟ್ಟಿಗೆ ಬಹಳ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಿಕಾಸ್ ಸ್ಟಿಲ್ ಕಂಪನೀಸ್ ಲಾಸಸ್ ಅಲ್ಲೇ ರನ್ ಆಗ್ತಾ ಇದೆ. ಬಟ್ ಓವರ್ ದ ಲಾಂಗ್ ರನ್ ಯಾವ ರೀತಿ ಈ ಕಂಪನಿಗಳು ಪರ್ಫಾರ್ಮ್ ಆಗ್ತಾ ಇದೆ ಅದನ್ನು ಕಾದ್ಬಿಟ್ಟು ನೋಡ್ಬೇಕಾಗಿದೆ. ಹಾಗೆ ಓವರ್ ಆಲ್ ಅಲ್ಲಿವರೆಗೂ ನಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಈ ಕಂಪನಿಗಳ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದು ನಮಗೆ ಅವಾಗ ಅರ್ಥ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ನಿಮ್ಗೆ ಸುಮಾರು ವಿಷಯಗಳು ಕಲ್ತಿದ್ರೆ ವಿತ್ ರೆಸ್ಪೆಕ್ಟ್ ಟು ಇಂಟರ್ನೆಟ್ ಕಂಪನೀಸ್, ಅವ್ರ ಬಿಸ್ನೆಸ್ ಮಾಡೆಲ್ಸ್ಗಳು ಯಾವ ರೀತಿ ಇರುತ್ತೆ, ಆಬ್ವಿಯಸ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಇರತಕ್ಕಂಥ ಆಪರ್ಚುನಿಟೀಸ್ಗಳೇನು, ಆಪ್ಷನಾಲಿಟಿ ಬಿಸ್ನೆಸ್ ಮಾಡೆಲ್ ಏನು, ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಕ್ವಶನ್ಸ್ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ.
ಯಾವುದೇ ಒಂದು ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.